ಲಾಸ್ಟ್ ವಿಡಿಯೋ ಪವನ್ ಶರಾವತ್ ಅವರು PKLನ ಆಡ್ತಾರೋ ಆಡಲ್ವಾ ಅನ್ನೋ ವಿಡಿಯೋನ ಮಾಡಿದಾಗ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಬೆಂಗಳೂರು ಬುಲ್ಸ್ಗೆ ಪವನ್ ಶರಾವತ್ ಬರ್ತಾರಾ ಮತ್ತು ಬಂದರೆ ಯಾವ ಪ್ಲೇಯರ್ಸ್ನ ಬೆಂಗಳೂರು ಬುಲ್ಸ್ ರಿಲೀಸ್ ಮಾಡುತ್ತೆ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಬೆಂಗಳೂರು ಬುಲ್ಸ್ ರಿಟೈನ್ ಮತ್ತು ರಿಲೀಸ್ ಪ್ಲೇಯರ್ನ ಲಿಸ್ಟ್ನ ತಂದಿದ್ದೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ಪಣ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಮೊದಲಿಗೆ ಬೆಂಗಳೂರು ಬುಲ್ಸ್ನ ಪ್ರತಿಯೊಂದು ರೌಂಡಲ್ಲಿ ನೋಡ್ಕೊ ಹೋಗೋಣ, ಎಲ್ಲೆಲ್ಲಿ ಯಾವ ಪ್ಲೇಯರ್ಸ್ನ ಉಳಿಸ್ಕೊತಾರೆ, ಯಾವ ಪ್ಲೇಯರ್ಸ್ನ ಬಿಡ್ತಾರೆ ಅಂತ. ಮೊದಲಿಗೆ ಡಿಫೆಂಡರ್ಸ್ನ ಜಾಗದಲ್ಲಿ ನೋಡೋದಾದರೆ ಡಿಫೆಂಡರ್ಸಲ್ಲಿ ಯೋಗೇಶ್ ದಯ್ಯ ಅವ್ರನ್ನ ಉಳಿಸ್ಕೊತಾರೆ. ಕ್ಯಾಪ್ಟನ್ ಆಗಿದ್ರು ಮತ್ತು ರೈಟ್ ಕಾರ್ನರಲ್ಲಿ ಚೆನ್ನಾಗಿ ಆಡಿದ್ದಾರೆ ಲಾಸ್ಟ್ ಇಯರು. ಮತ್ತು ಲೆಫ್ಟ್ ಕಾರ್ನರ್ ಆಗಿ ತಾಂಡಿದಂತಹ ಅಂಕುಶ್ ರಾಠಿ ಅವ್ರನ್ನ ಟೀಮಿಂದ ಬಿಡ್ತಾರೆ ಈ ಸಲ. ಲಾಸ್ಟ್ ಇಯರು ಟೀಮ್ ಒಳಗಡೆ ಅವ್ರಿಗೂ ಟೀಮ್ಗೂ ಜಗಳ ಆಗಿದ್ದು ಗೊತ್ತೇ ಇದೆ. ಇನ್ನು ನೆಕ್ಸ್ಟು ರೈಟ್ ಕವರ್ ಸಂಜಯ್ ದುಲ್ ಅವ್ರನ್ನ ಬೆಂಗಳೂರು ಬುಲ್ಸ್ ಟೀಮು ಉಳಿಸ್ಕೊಳ್ಳುತ್ತೆ ಈ ಸಲ. ಮತ್ತು ಲೆಫ್ಟ್ ಕವರ್ ಧೀರಜ್ ಅವ್ರನ್ನ ಟೀಮಿಂದ ಬಿಟ್ಬಿಡ್ತಾರೆ ಈ ಸಲ, ಅವ್ರನ್ನ ಉಳಿಸ್ಕೊಳ್ಳಲ್ಲ. ಇನ್ನು ಲಕ್ಕಿ ಕುಮಾರ್ ಅವ್ರನ್ನೂ ಕೂಡ ಬಿಡ್ತಾರೆ. ಇನ್ನು ಲೆಫ್ಟ್ ಕವರ್ ದೀಪಕ್ ಶಂಕರ್ ಅವ್ರನ್ನ ಉಳಿಸ್ಕೊತಾರೆ, ಅವರು ಲಾಸ್ಟ್ ಇಯರ್ ಸಖತ್ತಾಗಿ ಆಡಿದ್ರು. ಇನ್ನು ಶುಭಾಮ್ ರಾಠಿ ಅವ್ರನ್ನೂ ಕೂಡ ಬಿಟ್ಬಿಡ್ತಾರೆ ಈ ಸಲ, ಅವ್ರನ್ನ ಉಳಿಸ್ಕೊಳ್ಳಲ್ಲ. ಇನ್ನು ಮನೀಶ್ ಅವ್ರನ್ನೂ ಕೂಡ ಉಳಿಸ್ಕೊಳ್ಳಲ್ಲ, ಅವ್ರನ್ನೂ ಕೂಡ ಬಿಟ್ಬಿಡ್ತಾರೆ. ಇನ್ನು ನಮ್ಮ ಕರ್ನಾಟಕದ ಸತ್ಯಪ್ಪ ಮಟ್ಟಿ ಅವ್ರನ್ನ ಈ ಸಲ ಉಳಿಸ್ಕೊತಾರೆ, ಅವರು ಲಾಸ್ಟ್ ಇಯರ್ ಚೆನ್ನಾಗಿ ಆಡಿದ್ದಾರೆ ಕೊಟ್ಟಂಥ ಅವಕಾಶದಲ್ಲಿ. ಇನ್ನು ರೈಡರ್ಸ್ನ ವಿಚಾರಕ್ಕೆ ಬರೋದಾದರೆ ರೈಡರ್ಸ್ನ ವಿಚಾರದಲ್ಲಿ ಆಕಾಶ್ ಶಿಂದೆ ಅವ್ರನ್ನೂ ಕೂಡ ಈ ಸಲ ಉಳಿಸ್ಕೊಳ್ಳಲ್ಲ. ಆಕಾಶ್ ಶಿಂದೆ ಅವರು ಲಾಸ್ಟ್ ಇಯರ್ ಕೊಟ್ಟಂಥ ಚಾನ್ಸ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ. ಲಾಸ್ಟ್ ಇಯರ್ ಅವ್ರಿಗೆ ವೈಸ್ ಕ್ಯಾಪ್ಟನ್ ಕೂಡ ಕೊಟ್ಟಿದ್ರು, ಆದರೆ ಅವರು ವೈಸ್ ಕ್ಯಾಪ್ಟನ್ ಆಗಿರೋದಿರಲಿ, ಒಬ್ಬ ರೈಡರ್ ಆಗೂ ಕೂಡ ಅವ್ರನ್ನ ಅವರು ಯುಟಿಲೈಸ್ ಮಾಡ್ಕೊಳ್ಳಿಲ್ಲ. ಅದರಿಂದ ಈ ಸಲ ಅವ್ರನ್ನೂ ಕೂಡ ಬಿಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ಆಶೀಶ್ ಮಲಿಕ್ ಅವ್ರನ್ನ ಉಳಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ, ಆದರೆ ಅವ್ರನ್ನ ರಿಟೈನ್ ಮಾಡದೆ ರಿಲೀಸ್ ಮಾಡಿದ್ರೆ ಚೆಂದ ಅಂತ ಹೇಳ್ತೀನಿ. ಅವ್ರಿಗಿಂತ ಒಳ್ಳೊಳ್ಳೆ ಪ್ಲೇಯರ್ಸ್ ಈ ಸಲ PKL ಆಕ್ಷನಲ್ಲಿ ಬರ್ತಾರೆ, ಅವ್ರನ್ನ ಬೈ ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಪಂಕಜ್ ಮೊಹಿತಿ ಅವ್ರನ್ನ ಉಳಿಸ್ಕೊಂತಾರ ಅಂದರೆ ಲಾಸ್ಟ್ ಇಯರ್ ಅವ್ರಿಗೆ ಕೊಟ್ಟಂಥ ಚಾನ್ಸಸ್ ಕಡಿಮೆ, ನೋಡೋಣ ಈ ಸಲ ಒಂದು ಚಾನ್ಸ್ ಕೊಡಲಿ, ಅವ್ರನ್ನೂ ಕೂಡ ರಿಟೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಮಂಜಿತ್ ಅವ್ರನ್ನ ಕೂಡ ರಿಲೀಸ್ ಮಾಡ್ತಾರೆ, ಮಹಿಪಾಲ್ ಅವ್ರನ್ನೂ ಕೂಡ ರಿಲೀಸ್ ಮಾಡ್ತಾರೆ, ಮತ್ತು ಶುಭಾಂಶು ಬೈಟಾಕೆ ಇವ್ರನ್ನೂ ಕೂಡ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ರೈಡರ್ಸ್ ಆಯಿತು. ನೆಕ್ಸ್ಟು ಆಲ್ರೌಂಡರ್ಸ್ನ ನೋಡೋದಾದರೆ ಆಲ್ರೌಂಡರ್ಸಲ್ಲಿ ಎಲ್ಲರೂ ಕೂಡ ರಿಲೀಸ್ ಮಾಡೋ ಚಾನ್ಸಸ್ಸೇ ಜಾಸ್ತಿ ಇದೆ. ಮೊದಲಿಗೆ ನಮ್ಮ ಅಲಿರಜಾ ಮಿರ್ಜಾಯ್ ಅವರು ಲಾಸ್ಟ್ ಸೀಸನ್ನು ಸಖತ್ತಾಗಿ ಆಡಿದ್ರು ಬೆಂಗಳೂರು ಬುಲ್ಸಲ್ಲಿ. ರೈಡಿಂಗು ಮತ್ತು ಡಿಫೆಂಡಿಂಗು ಎರಡರಲ್ಲೂ ಕೂಡ ಚೆನ್ನಾಗಿ ಆಡಿದಂಥ ಏಕೈಕ ಪ್ಲೇಯರ್ ಇವರು. ಇವ್ರನ್ನ ಈ ಸಲ ರಿಟೈನ್ ಮಾಡ್ಕೋತಾರೆ. ಮತ್ತು ಇನ್ನೊಬ್ಬರು ಅಹಮದೇಂದ್ರ ಅಸ್ಗರಿ ಅವರು ಕೂಡ, ಅವ್ರನ್ನೂ ಕೂಡ ರಿಟೈನ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ, ಆದರೆ ರಿಲೀಸ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಲಾಸ್ಟ್ ಸಲ ಅವ್ರಿಗೆ ಚಾನ್ಸಸ್ ಕೊಟ್ಟಿಲ್ಲ, ಅದರಿಂದ ಈ ಸಲ ರಿಟೈನ್ ಮಾಡ್ಕೊಬೋದು. ಇನ್ನು ನಮ್ಮ ಕರ್ನಾಟಕದ ಚಂದ್ರ ನಾಯ್ಕ ಅವ್ರನ್ನೂ ಕೂಡ ಈ ಸಲ ರಿಲೀಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ಲಾಸ್ಟ್ ಇಯರ್ ಅವ್ರಿಗೆ ಆಗೋ ಚಾನ್ಸೇ ಕೊಟ್ಟಿಲ್ಲ, ಅದರಿಂದ ಈ ಸಲ ಅವ್ರನ್ನ ರಿಲೀಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ನೆಕ್ಸ್ಟು ಅಮಿತ್ ಸಿಂಗ್ ಠಾಕೂರ್ ಅಂತ ಒಬ್ಬರನ್ನ ಬೈ ಮಾಡಿದರು, ಇವ್ರಿಗೂ ಕೂಡ ಚಾನ್ಸ್ ಕೊಟ್ಟಿಲ್ಲ ಲಾಸ್ಟ್ ಇಯರು. ಈ ಇಯರು ಇವ್ರನ್ನೂ ಕೂಡ ರಿಲೀಸ್ ಮಾಡೋ ಚಾನ್ಸಸ್ಸೇ ಜಾಸ್ತಿ ಇದೆ. ಇನ್ನು ನೆಕ್ಸ್ಟು ಸಚಿನ್ ಅವ್ರನ್ನೂ ಕೂಡ ರಿಲೀಸ್ ಮಾಡ್ತಾರೆ. ಸಚಿನ್ ಅವರು ಕೂಡ ಲಾಸ್ಟ್ ಇಯರ್ ಅಷ್ಟಾಗಿ ಚಾನ್ಸ್ ಕೊಟ್ಟಿಲ್ಲ, ಹೊಸ ಪ್ಲೇಯರ್ಸ್ನ ಅವ್ರ ಜಾಗದಲ್ಲಿ ತಗೊಬೋದು ಅಂತ. ಇನ್ನು ಜಿತೇಂದರ್ ಯಾದವ್ ಮತ್ತು ಸಾಹಿಲ್ ರಾಣೆ ಇವರಿಬ್ಬರನ್ನೂ ಕೂಡ ರಿಲೀಸ್ ಮಾಡ್ತಾರೆ. ಇನ್ನು ಪವನ್ ಶರಾವತ್ ಅವ್ರನ್ನ ತಗೊಂತಾರ ಅಂದರೆ ಪವನ್ ಶರಾವತ್ ಅವ್ರನ್ನ ತಗೊಳ್ಳೋ ಚಾನ್ಸಸ್ ಕಡಿಮೆ ಇದೆ. ಏನಕ್ಕೆ ಅಂದರೆ ಪವನ್ ಶರಾವತ್ ಅವರು ಲಾಸ್ಟು ಇಯರ್ಸಲ್ಲಿ ಅಷ್ಟು ಕಬಡ್ಡಿನ ಆಡಿಲ್ಲ, ಮತ್ತು ಆಮೇಲೆ ಬೆಂಗಳೂರು ಬುಲ್ಸ್ನ ಕೋಚ್ನ ಲಾಸ್ಟ್ ಇಯರ್ ಪ್ರೆಸ್ ಮೀಟಲ್ಲಿ ಕೇಳಿದಾಗ ಒಂಥರ PKಯಲ್ಲಿ ಗ್ರೋ ಆಗಿರೋ ಐಕಾನಿಕ್ ಪ್ಲೇಯರ್ಸ್ಗೆ ಕೆಲವೊಬ್ಬರಿಗೆ ದುರಹಂಕಾರ ಇದೆ, ಅದರಿಂದ ನಾವು ಅವ್ರನ್ನ ಬೈ ಮಾಡಲ್ಲ ಅಂತ ಹೇಳಿದರು. ಅದರಿಂದ ಅವರು ಪವನ್ ಶರಾವತ್ ಅಂತ ಸ್ಪೆಸಿಫಿಕ್ಕಾಗಿ ಹೇಳದೇ ಇದ್ರು ಕೂಡ ಪವನ್ ಶರಾವತ್ ಅವ್ರನ್ನ ತಗೊಳ್ಳೋ ಚಾನ್ಸಸ್ ಕಡಿಮೆ ಇದೆ. ಇನ್ನು ಪವನ್ ಶರಾವತ್ ಅವ್ರನ್ನ ತಗೊಂಡ್ರೆ ಬೆಂಗಳೂರು ಬುಲ್ಸ್ಗೆ ತುಂಬ ಒಳ್ಳೆಯದಾಗುತ್ತೆ. ಪವನ್ ಶರಾವತ್ ಅಂತ ಪ್ಲೇಯರು ಮತ್ತೆ ಬೆಂಗಳೂರು ಬುಲ್ಸ್ ಅವ್ರು ಬಿಟ್ಟು ಹೋದ್ಮೇಲೆ ಬೆಂಗಳೂರು ಬುಲ್ಸ್ ಫಾರ್ಮ್ ಕಳ್ಕೊಂಡಿದ್ದು, ಈಗ ಅವ್ರು ಬಂದರೆ ಮತ್ತೆ ಬೆಂಗಳೂರು ಬುಲ್ಸು ಫಾರ್ಮ್ ಬರ್ತದೆ ಅಂತ ಹೇಳ್ತೀನಿ.